ಪ್ರಿಯ ವೀಕ್ಷಕರೇ ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ಲಕ್ಷ್ಮೀನಾರಾಯಣ ಯೋಗದ ಕುರಿತು ಒಂದು ಮಾಹಿತಿಯನ್ನ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಈ ತ್ರಿಕೋಣ ಸ್ಥಾನಗಳನ್ನ ಲಕ್ಷ್ಮೀ ಸ್ಥಾನ ಅಂತ ಕರಿತೇವೆ. ತ್ರಿಕೋಣ ಸ್ಥಾನ ಅಂತಂದ್ರೆ ಹೇಳಿದ್ರೆ 1, 5, 9, ಓಕೆನಾ. ಮತ್ತೆ ಕೇಂದ್ರ ಸ್ಥಾನಗಳನ್ನ ನಾವು ವಿಷ್ಣು ಸ್ಥಾನ ಅಂತ ಕರಿತೇವೆ. ವಿಷ್ಣು ಸ್ಥಾನ ಅಂತ ಹೇಳಿದ್ರೆ 1, 4, 7, 10. ಈ ಲಕ್ಷ್ಮೀ ಸ್ಥಾನದ ಅಧಿಪತಿ ಅಂದ್ರೆ ತ್ರಿಕೋಣ ಸ್ಥಾನದ ಅಧಿಪತಿ ಮತ್ತು ಕೇಂದ್ರ ಸ್ಥಾನದ ಅಧಿಪತಿ ವಿಷ್ಣು ಸ್ಥಾನದ ಅಧಿಪತಿ ಆಗಿರ್ತಕ್ಕಂತಹ ಗ್ರಹಗಳು ಪರಸ್ಪರ ಸಂಬಂಧವನ್ನ ಪಡೆದಿದ್ದಾರೆ. ಒಂದು ಅವರು ಕ್ಲೋಸ್ ಡಿಗ್ರಿ ಕಂಜಂಕ್ಷನ್ ಅಲ್ಲಾದ್ರೂ ಇರಬೇಕು, ಅಥವಾ ದೃಷ್ಟಿಯಿಂದ ಸಂಬಂಧ ಪಡೆದಿರ್ಬೇಕು, ಅಥವಾ ಅವರು ಪರಿವರ್ತನಾ ಯೋಗದಲ್ಲಿ ಇರಬೇಕು. ಓಕೆನಾ. ಇದನ್ನ ನಾವು ಲಕ್ಷ್ಮೀನಾರಾಯಣ ಯೋಗ ಅಂತ ಕರಿತೀವಿ. ಈ ಲಕ್ಷ್ಮೀನಾರಾಯಣ ಯೋಗ ಯಾವಾಗ ಆಕ್ಟಿವೇಟ್ ಆಗುತ್ತೆ ಅಂತ ಹೇಳಿದ್ರೆ, ಆ ಸಂಬಂಧಿಸಿದ ಗ್ರಹಗಳ ದಶಾಭುಕ್ತಿಗಳು ಬಂದಾಗ ಅವರಿಗೆ ಲಕ್ಷ್ಮೀನಾರಾಯಣ ಯೋಗ ಅಂತ ಆಕ್ಟಿವೇಟ್ ಆಗುತ್ತೆ. ಆ ಪೀರಿಯಡ್ ಇಂದ ಅವರಿಗೆ ಒಂದು ರಾಜಯೋಗ ಅಂತ ಕ್ರಿಯೇಟ್ ಆಗಿ ಅಲ್ಲಿಂದ ಅವರು ಲೈಫ್ ಅಲ್ಲಿ ಉತ್ತಮ ರೀತಿಯಲ್ಲಿ ಗ್ರೋತ್ ಆಗ್ತಾ ಬರ್ತಾ ಇರ್ತಾರೆ. ನಮಸ್ಕಾರ.